ಮಹಿಳಾ ಅಭಿಮಾನಿಯನ್ನ ಸಮಾಧಾನಿಸುವುದಕ್ಕೆ ಸೋತಿದ್ದಾರೆ ದಾಸ. ನಟ ದರ್ಶನ್ ಅನ್ನ ನೋಡೋದಕ್ಕೆ ಮಹಿಳಾ ಅಭಿಮಾನಿ ಒಬ್ರು ಬಂದಿದ್ರು. ಅವರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸಿದ್ದಾರೆ ದರ್ಶನ್. ಆರ್ ನಗರದಲ್ಲಿರುವಂತಹ ದರ್ಶನ್ ನಿವಾಸದ ಬಳಿ ನಡೆದಿರುವಂತಹ ಘಟನೆ ಇದು. ದರ್ಶನ್ ಕಾಲು ಮುಟ್ಟಿ ನಮಸ್ಕರಿಸುವುದಕ್ಕೆ ಆ ಮಹಿಳೆ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಸಮಾಧಾನ ಪಡಿಸೋದಕ್ಕಾಗದೆ ಆನಂತರ ಓಡಿ ಹೋಗಿ ಕಾರ್ ಹತ್ತಿದ್ದಾರೆ ದರ್ಶನ್. ಆದರೂ ದರ್ಶನ್ ಹಿಂದೆ ಓಡಿ ಹೋಗಿದ್ದಾಳೆ ಆ ಮಹಿಳಾ ಅಭಿಮಾನಿ ಒಬ್ರು ಆರ್ ನಗರ ನಿವಾಸದ ಹತ್ರ ಬಂದಿದ್ರು. ದರ್ಶನ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಆ ಮಹಿಳೆ ಬಂದಂತಹ ಸಂದರ್ಭದಲ್ಲಿ ಅವರು ಕಾರ್ ಹತ್ತೋದಕ್ಕೆ ಹೋಗಿದ್ದಾರೆ. ಒಂದು ನಿಮಿಷ ನಾನು ಮೊದಲೇ ಬ್ಯಾಕ್ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಿಕಾ, ಗಮನಿಸ್ತಾ ಇದ್ದೇವೆ ವಿಜುವಲ್ಸ್ ಅಲ್ಲಿ ದರ್ಶನ್ ಬೇಡ ಅಂತಂದ್ರೂ ಆ ಮಹಿಳೆ ಕಾಲಿ ಹಿಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಭಿಮಾನ, ಅತಿರೇಕ ಎಲ್ಲವೂ ಕೂಡ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ಹೌದು ಅಶ್ವಿನಿ, ನಾವು ಗಮನಿಸಬಹುದು ದರ್ಶನ್ ರಿಲೀಸ್ ಆದ ನಂತರ ಅವರ ಅಭಿಮಾನಿಗಳಿಗೆ ಅವರನ್ನ ನೋಡುವಂತಹ ಭಾಗ್ಯ ಸಿಕ್ಕಿರ್ಲಿಲ್ಲ. ಅವರ ಅಭಿಮಾನಿಗಳನ್ನ ಭೇಟಿ ಆಗುವಂತ ಯಾವುದೇ ಚಾನ್ಸಸ್ಗಳು ಕೂಡ ಸಿಗ್ತಾ ಇರ್ಲಿಲ್ಲ. ಆದ್ರೆ ಇದರ ಮಧ್ಯೆ ಅಭಿಮಾನಿಯೊಬ್ಬರು ಅವರ ಮನೆಗೆ ಬಂದು ಅವರ ಕಾಲು ಹಿಡಿಯುವಂತಹ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಅದನ್ನ ನಿರಾಕರಿಸಿ ದರ್ಶನ್ ಕಾರ್ ಹತ್ತಿ ಹೋಗ್ತಾರೆ. ನಾವು ಗಮನಿಸಬಹುದು ಈ ವಿಡಿಯೋ ಇವತ್ತಿದಲ್ಲ, 2 ದಿವಸಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ ಇದು ಸದ್ಯಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಗ್ರೂಪ್ ಏನಿದೆ ಅದರಲ್ಲಿ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ದರ್ಶನ್ ಅವರ ಮಹಿಳಾ ಅಭಿಮಾನಿಯೊಬ್ಬರು ದರ್ಶನ್ ಅವರ ಕಾಲಿಗೆ ಬೀಳಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಅವರು ಅದನ್ನ ನಿರಾಕರಿಸಿ ತನ್ನ ಕಾರಿಗೆ ಹತ್ತಿ ಹೋಗುವಂತಹ ಒಂದು ವಿಡಿಯೋದ ತುಣುಕುಗಳು ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು. ದರ್ಶನ್ ಅವರು ಸದ್ಯಕ್ಕೆ ರಾಜಸ್ಥಾನಕ್ಕೆ ತೆರಳಿದ್ದಾರೆ. ಅವರ ವೈಯಕ್ತಿಕ ವಿಚಾರಕ್ಕಾಗಿ ರಾಜಸ್ಥಾನಕ್ಕೆ ನಿನ್ನೆ ತೆರಳಿರುವಂತದ್ದು. ಅವರ ಡೆವಿಲ್ ಶೂಟಿಂಗ್ ಇವತ್ತಿಂದ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಮೈಸೂರಿನಲ್ಲಿ ಯಾವಾಗ ಡೆವಿಲ್ ಶೂಟಿಂಗ್ ನಡೆಯುತ್ತೋ ಅಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಅಲ್ಲಿ ಕೂಡ ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಅಭಿಮಾನಿಗಳು ಅವರನ್ನ ಭೇಟಿಯಾಗುವ ಸಾಧ್ಯತೆಗಳು ಇದೆ. ಇನ್ನು ಹಲವಾರು ದಿನಗಳಿಂದ ಅವ್ರು ಯಾವತ್ತು ರಿಲೀಸ್ ಆದ್ರೂ ಅವತ್ತಿಂದ ಕೂಡ ಅಭಿಮಾನಿಗಳು ಅವರನ್ನ ನೋಡ್ಬೇಕು ಅನ್ನೋ ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಿಕ್ಕಾಗ ಅವರ ಅಭಿಮಾನಿಯ ಅಭಿಮಾನ ಯಾವ ರೀತಿ ತೋರ್ಪಡಿಸಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಶ್ವಿನಿ. ಓಕೆ ದೀಪಿಕಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.